ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ ನಾರಂಜ express.com ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಮ್ಮ ಹೆಮ್ಮೆಯ ಬೀದರಿನ ಹೆಮ್ಮೆ ಈ ಒಂದು ಕ್ರೀಡಾಪಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡಲ್ಲಿ ಈ ಒಂದು ಸ್ಪರ್ಧೆ ಜರುಗಿದೆ. मकसद यहाँ पर हमारे बीदर के हाल जनाब मोहम्मद खान साहब ने भी हमें चेन्नई में चैंपियनशिप में इस प्रकार का नाम दर्ज किया. इस चैंपियनशिप में तकरीबन 12 लड़कों ने अपना हिस्सा लिया. 27 लोगों ने अपने 28 ने अपने किस्मत आजमाई में नाम रोशन किया. खासकर हमारे बीदर के राजस्थान नाम रोशन करना चाहता हूँ. अभी तो स्पोर्ट्स पे ध्यान दे रहा हूँ, गाना वाना जब भी आएगा आपको बता दूंगा. अभी तो मेरा लक्ष्य है एक स्पोर्ट्स को ये बढ़ावा देना. जितना ज़्यादा है बढ़ावा दूंगा स्पोर्ट्स को उतना अच्छा. साहब, आपके फादर जो है कर्नाटक के नाम की शख्सियत है, पॉलिटिशियन भी है, बिजनेसमैन भी है, एजुकेशनल भी है. उसके बाद भी आप ये रास्ता क्यों देंगे? आप इसमें क्या देंगे? क्योंकि स्पोर्ट्स में हेल्थ अच्छी रहती, स्पोर्ट्स में इंटरेस्ट है मुझे, क्योंकि ज़्यादा अच्छा दिखता है स्पोर्ट्स में क्या है, गेम्स है ज़्यादा से ज़्यादा अच्छा, मतलब हेल्थ को अच्छा रखता. जो आजकल जो बीमारियां हो रहे, जो भी दूसरा ये मतलब ब्लड में ही हमारे सब कुछ है. मतलब ब्लड हमारा ये सर्कुलेशन होने के लिए एक्टिविटी जरूरी है कौन सी भी. क्योंकि आजकल सब लोग फोन ये वो गेम पूरा आजकल क्या हो गया, डिजिटल हो गया. डिजिटल तरीके से ये कर रहे कराटे वराटे. क्योंकि ये स्पोर्ट्स में ये फिजिकल तरीके से करना, फिजिकल तरीके से करे तो बेटर रहता. क्योंकि हमारी बॉडी एक फिटनेस अच्छी होती है. आपको यहाँ तक पहुँचाने में सबसे बड़ा रोल किसका है? टीम मैनेजर डॉक्टर इमरान सईद का और मेरे कोच का सुमित मोरे सर का. अब आगे आपका क्या ही है? दूसरा स्टेप मेरा आगे ये है कि लक्ष्य स्पोर्ट्स कुछ ये बड़ा स्पोर्ट्स में बॉक्सिंग भी हो गया आपका, कराटे भी हो गया, और इससे हटके आप स्पोर्ट्स में क्या ही करना चाहते हैं? देखेंगे अभी कुछ आगे अभी इसको भी नहीं छोड़ेंगे. अभी ये तो स्पोर्ट्स ही है ना भाई. स्पोर्ट्स में कभी गेम खत्म नहीं होते. मतलब अभी ओलंपिक है, अभी बहुत सारे ಎಲ್ಲ ಮಕ್ಕಳಿಗೂ ಒಬ್ಬರಿಗೆ ಅಂತಿಲ್ಲ, ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಫಸ್ಟ್ ಆಫ್ ಆಲ್ ನಾವು ಸ್ಟಾನ್ಸ್ ಬಗ್ಗೆ ಹೆಚ್ಚಿಗೆ ಧ್ಯಾನ ಕೊಡ್ತೀವಿ. ಆಮೇಲೆ ಕರಾಟೆಯಲ್ಲಿ ಮೇನ್ ಬರುತ್ತೆ ಸ್ಟಾನ್ಸು, ಮತ್ತು ಕಿಕ್ಸು, ಮತ್ತು ಪಂಚರ್ಸು, ಮತ್ತು ಕರಾಟೆ ಚಾಪ್ಸು. ಇವಾಗ ಬೇರೆಯವರೆಲ್ಲರೂ ಆಲ್ರೆಡಿ ವರ್ಲ್ಡ್ ರೆಕಾರ್ಡರ್ ಇದ್ದಾರೆ. ಕರಾಟೆ ಪಂಚರ್ಸು ಆಲ್ರೆಡಿ ನೀವೆಲ್ಲ ನೋಡಿರ್ತೀರ. ಕರಾಟೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಇದೆ. ಕರಾಟೆ ಪಂಚರ್ಸ್ ಆಗಲಿ ಇಲ್ಲ ಟೆಂಗ್ಗಳನ್ನು ಹೊಡಿತಾರಲ್ಲ, ಅದು ಕೂಡ ದಾಖಲೆ ಇದೆ. ನಾವು ಇವಾಗ ಹೊಸದಾಗಿದ್ದು ದಾಖಲೆ ಇತ್ತು ಚಾಪ್ಸ್ ಇಲ್ಲಿವರೆಗೆ ಯಾವುದೂ ದಾಖಲೆ ಇದ್ದಿರಲಿಲ್ಲ. ಇದು ಫಸ್ಟ್ ದಾಖಲೆ ಆಗಿದೆ. ಇವಾಗ ಟೈಟಲ್ ಹೋಲ್ಡಿಂಗ್ ದಾಖಲೆ ಇವ್ರು ಮಾಡಿದ್ದಾರೆ ಇವಾಗ ಫಸ್ಟ್ ದಾಖಲೆ. ಸರ್ ಚಾಪ್ಸ್ ಅಂದ್ರೆ ಯಾವ ಥರ ಟೈಲ್ಸ್ ಥರ ಇರುತ್ತೆ ಸರ್? ಯಾವ ಥರ ಇರುತ್ತೆ ಚಾಪ್ಸ್? ಕರಾಟೆ ಚಾಪ್ಸ್ ಅಂದರೆ ಈ ರೀತಿ ಹೊಡೆದಿರುತ್ತೆ ಸರ್. ಚಾಪ್ಸ್ 1 2 3 ಇವು ಚಾಪ್ಸು. ಇದರಲ್ಲಿ ನಾವು ಸ್ಟ್ರೇಟ್ ಚಾಪಲ್ಲಿ ಮಾಡಿದ್ವಿ. ಡಿಫ್ರೆಂಟ್ ಚಾಪ್ಸ್ ಕೂಡ ಆಗಿದೆ, ಅಟೆಂಪ್ಟ್ ಆಗಿದೆ. ಬಟ್ ಇದರಲ್ಲಿ ಹೋಲ್ಡ್ ಆಗಿದೆ. ಬೇರೆ ಮಾಸ್ಟರ್ಸು ಬೇರೆ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ. ಒಂದು ಹೋಲ್ಡಿಂಗ್ ಕಿಕ್ಸ್ ಮಾಡಿ ಕಂಟಿನ್ಯೂಸ್ ಕಿಕ್ ಹೊಡೆಯೋದು ಮಾಡಿದ್ದಾರೆ ಬೇರೆ ಮಾಸ್ಟರ್, ಕರಾಟೆ ಮಾಸ್ಟರ್ಸು. ಮತ್ತು ಒಬ್ಬರು ಗ್ರೋಯಿಂಗ್ ಇರುತ್ತಲ್ಲ, ಗ್ರೋಯಿಂಗ್ ಮೇಲೆ ಕಿಕ್ ಹೊಡ್ಕೊಂಬಂದು ಕೂಡ ದಾಖಲೆ ಮಾಡಿದ್ದಾರೆ. 1000 2000 ಕಿಕ್ ಹೊಡ್ಸ್ಕೊಂಡಿದ್ದಾರೆ ಅವರು ಗ್ರೋಯಿಂಗಲ್ಲಿ. ಅದು ಕೂಡ ದಾಖಲೆ ಆಗಿದೆ. ಇದಕ್ಕೆ ಬೇರೆ ಎಲ್ಲ ದಾಖಲೆ ಕೂಡ ಅಲ್ಲಿ ಬೇರೆ ಡಿಫ್ರೆಂಟ್ ಆಗಿತ್ತು ಸರ್ ದಾಖಲೆ. ಸರ್, ವರ್ಲ್ಡ್ ರೆಕಾರ್ಡ್ ಅಂತ ಹೇಳತ್ತಿರಲ್ಲ, ನಾವು ಸಮರ್ಪಣೆ ಏನಾರೈತೆ ಆಯ್ತು ತೋರಿಸ್ಬೇಕಲ್ಲ ಸರ್. ಇಲ್ಲಿ ಕೆಳಗೆ ಸರ್ಟಿಫಿಕೇಟ್ ಹಚ್ಚಿದ್ದಾನೆ ಕೆಳಗೆ ಏನಾರ
ಕೊಟ್ಟಾರೆ ಸರ್, ಸರ್ಟಿಫಿಕೇಟ್ಸ್ ಕೊಟ್ಟಾರೆ. ಡ್ರೆಸ್ಸಿಗೆ ಸರ್ಟಿಫಿಕೇಟು ಮೆಡಲು ಹೌದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವ್ರು ಕೊಟ್ಟಿದ್ದ ಸರ್ಟಿಫಿಕೇಟ್ ನಮ್ಮ ಹತ್ತಿರ ಇವೆ, ಮೆಡಲ್ ನಮ್ಮ ಹತ್ತಿರ ಇವೆ. ನ್ಯೂಸ್ ಪ್ರಿಂಟ್ ಮಾಡೋಕೆ ಕೊಡೋದು ನೀವು ತಗೊಳ್ಳಿ ಆ एम ಸರ್ಟಿಫಿಕೇಟ್ क्या है आपका? आप